ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಹೇಳ್ದೆ ವಿಜಯ್, ಬೆಂಗಳೂರಲ್ಲಿ ಯಾವ್ದಾರು ಕೆಲಸ ಇದ್ರೆ ನೋಡ್ ಮಗ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ. ಕೆಲ್ಸಗಳು ಯಾವ್ದು ಇಲ್ಲ ಇಲ್ಲಿ. ಇದು ಫುಡ್ ಡೆಲಿವರಿ ಮಾಡ್ದ್ಯಾ? ನೋಡ ತುಂಬಾ ಚೆನ್ನಾಗಿದೆ ಕೂಡ, ತುಂಬಾನೇ ಚೆನ್ನಾಗಿದೆ. ಅಸಲು ಓಡಾಡಿ ಬೆಂಗಳೂರು ಟ್ರಾಫಿಕ್ ಹೆಂಗ್ ಜೀವನ ಮಾಡ್ತೀಯಾ? ಮಾಡ್ಲೇಬೇಕಲ್ಲ. ಊಟ ಮಾಡ್ದಲ್ಲ? ಇಲ್ಲ ಕೂಡ ಬೆಳಿಗ್ಗೆ ಬಸ್ ಹತ್ತಂಗೆ ಊಟ ಮಾಡಿದ್ದು ಎಲ್ಲ ಮಧುರ ಒಂದೇ ಒಂದು ಮಧುರ ಹೊಡೆಯುತ್ತಿದ್ದೆ. ಬಾವ ಮಾಡ್ಕೊಬರೋಣ. ಹಾ ನಡಿಯೋಣ. ಬಾರಪ್ಪ. ಯಾಕಡೆ ಊಟ ಸರಿ ಇಲ್ವ? ಏನು ಊಟನ ಏನೋ, ನಮ್ಮ ಅಮ್ಮನ ಕೈಯಾರ ಒಂದೇ ಒಂದು ಮುದ್ದೆ ತಿಂದ್ಬಿಟ್ರೆ ಸ್ವರ್ಗ. ಮತ್ತೆ ಊರಿಗಿರ್ಬಿಟ್ಟು ಬರಲ್ಲ ಅಂತಿದೆ, ಬಂದ್ಬಿಟ್ಟಿದೆಯಲ್ಲ. ಏನು ಮಾಡೋದು, ಜವಾಬ್ದಾರಿ. ಅಪ್ಪ ಹೋದ್ಮೇಲೆ ಎಲ್ಲ ಕೆಲಸ ನನ್ನ ಮೇಲೆ ಬೀಳ್ತು. ನಿಮಗೆ ಗೊತ್ತಲ್ಲ, ಅಮ್ಮಗೆ ಆಪರೇಷನ್ ಮಾಡಬೇಕು, ತಂಗಿ ಓದಿಸ್ಬೇಕು. ಹೆಣ್ಮಕ್ಳು ಒಬ್ಬರೇ ಇದ್ರೆ ಇದೇ ಗಡ ಮನೇಲಿ ಏನು ಮಾಡೋಕ್ಕಲ್ಲ. ಬರೋದು ಬಂದಿದೆಯಾ ಇಲ್ಲಿ ನಮ್ಮೂರ್ ಥರ ಅಲ್ಲ, ಸರಿನಾ? ನಿನ್ನ ಕೋಪ ಗೀಪ ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ಕರೆಕ್ಟಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆಯ್ತು ಕೂಡ, ನಿನ್ನೆ ನಂಬಿ ಬಂದಿದ್ದೀನಿ. ಆಳಾದ್ರೆ ಹಾಕು, ನೀರಾದ್ರೆ ಹಾಕು, ಸೆಂಟ್ರಲ್ ಎಲ್ಲೂ ಹಾಕ್ಬೇಡ. ಹಂಗೆಲ್ಲ ಏನೂ ಆಗಲ್ಲ, ಆರಾಮಾಗಿ ಇರು. ನಡಿ ಮಲ್ಕೊಳ್ಳೋಣ. ಹೀಗೆ ಒಂದೆರಡು ಮೂರು ಆರ್ಡ್ರ್ ಮಾಡಿ ತೋರಿಸ್ತೀನಿ ಕೆಲಸ ಹೆಂಗೆ ಏನಂತ. ಬಾ. ದೊಡ್ಡ ದೊಡ್ಡ ಮನೆಗಳು ಇದೇ ಅಡ್ರೆಸ್ ಇದೆ. ಆರ್ಡ್ರ್ ಕೊಟ್ಬಿಟ್ಟು ಬರ್ತೀನಿ ಇರು. ನಾನು ಬರಲ್ಲ, ಬೇಡ ಎಲ್ಲ ಇರು. ಇವ್ರೇನು ಎದೆ ಮೇಲೆ ಬರ್ತಾರೆ ಬೈ ಕಾರ್ ಅವರೆಲ್ಲ? ಅಲ್ಲ ಹಂಗೆ ನೀನು ತಲೆ ಕೆಡ್ಸ್ಕೊಬೇಡ, ಕೆಲಸ ಹೋಯ್ತಾ ಇರಬೇಕು. ಇದೇ ಕೂಡ ಆ ಮನೆಗೆ ಊಟ ಕೊಟ್ಟ ಮೇಲೆ ಒಂಥರ ಮಗ ಇಟ್ಕೊಂಡಿದ್ಯಾ? ಹಂಗೆಲ್ಲ ಕೂಡ ನಾವು ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಯ್ತದೆ. ಆ ಟ್ರಾಫಿಕಲ್ಲಿ ಅಲ್ಲಿ ಇಲ್ಲಿ ನಾವು ಒದ್ದಾಡ್ಕೊಂಡು ಬರ್ತೀವಿ. ಕೆಲವೊಂದು ಕಸ್ಟಮರು ಬಾಯಿಗೆ ಬಂದು ಹೋಯ್ತಾರೆ ಕಡೆ, ಅದೇ ಬೇಜಾರು. ನೋಡಿ ಹೋಟೆಲ್ ಲೊಕೇಶನ್ಗೆ ಬಂದಾಗ ಈ ಥರ ರೀಚ್ ಅಂತ ಕೊಡಬೇಕು. ಈ ಥರ ಆರ್ಡರ್ ತಗೊಂಡು ಫೋಟೋ ಹೊಡೆದು ಪಿಕಪ್ ಮಾಡಬೇಕು. ಇಟ್ಕೋ. हाय फैम, वेलकम टू माय न्यू व्लॉग गाइस. टुडे एक ऑटो आदमी का साथ झगड़ हुई. वो आदमी बोलता कन्नड़ा बात कर, कन्नड़ा बात कर. क्या कन्नड़ा? इधर सभी बेंगलोर का आदमी पूरा कन्नड़ा बात कर, कन्नड़ा बात कर. हमको नहीं कन्नड़ा आता भाई. उसका क्या मालूम है, इंडिया का नेशनल लैंग्वेज हिंदी है. मैं इसीलिए हिंदी बात करता. इधर पूरा कन्नड़ा बात करता, तू कन्नड़ा बात कर. मेरे को नहीं कन्नड़ा मालूम नहीं होता. वो इधर आदमी पूरा ಕನ್ನಡ 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 ಆದ್ಮಿ ಬಡ್ಡೆ ಇದೆ ಅವಾಗಿಂದ ನೀನು ಒಟ ಒಟ ಅಂತ ಏನ್ ಕೇಳೋದು? ಬೆಂಗಳೂರು ಆದ್ಮಿ ಅಚ್ಚ ನಹಿ ಹೈ. ನಮ್ಮ ಕನ್ನಡದವ್ರ ಬಗ್ಗೆ ಮತ್ತೆ ನಮ್ಮ ಬೆಂಗಳೂರವ್ರ ಬಗ್ಗೆ ಬೈದಾನ ಕಡೆ. ಕನ್ನಡದವ್ರ ಬಗ್ಗೆ ಬೈತವನ ಸತ್ತ ಇವತ್ತು ಬಾಳ. भाई नहीं मारो भैया, नहीं मारो भैया, मत मारो भैया, भाई मत मारो भैया, भैया मत. ಕನ್ನಡದ ಬಗ್ಗೆ ಹೇಳ್ತಿದ್ದಲ್ಲ ಇವಾಗ? कुछ नहीं भैया, कुछ नहीं भाई, कुछ नहीं भैया. ಯಾರು ಕುಸ್ಲಕ್ಕಿ ಅಂತವನೇ? ಕುಸ್ಲಕ್ಕೆ ಅನ್ನಬೇಕಂತ ಅವನಿಗೆ. ಕುಸ್ಲಕ್ಕಿ ನೋ, ಕುಸ್ಲಕ್ಕಿ ಓಡಿ ಸೊಸೈಟಿಕ್ಕೆ. भाई कुछ नहीं, मारना मत. ಇನ್ನೊಂದ್ಸಲ ಕನ್ನಡದವ್ರ ಬಗ್ಗೆ ಮಾತಾಡಿದ್ರೆ ಸಾಮಾನ್ ಕಿತ್ಕೋಗ್ಬಿಡ್ತೀನಿ. मत करो भैया, भैया मत. ಎದ್ದು ನಿಂತ್ಕೋ, ಎದ್ದು ನಿಂತ್ಕೋ. ನಮಸ್ಕಾರ ಮಾಡು. ಇದ್ಕೋ. ಏಯ್ ಕೊಡ ಇಲ್ಲಿ, ಹೋಗ ಆ ಕಡೆಗೆ. ಓ ಏನಪ್ಪ ಲವರ್ ಬಾಯ್ ಬಂದ? ಯಾಕೆ ಏನಾಯ್ತು, ಬೇಜಾರಾಗಿದೆಯಾ? ಇವತ್ತು ಏನಾಯ್ತು ಗೊತ್ತ, ನಾವು ಒಂದು ಡಿಲಿವರಿ ಬಿದ್ದಿತ್ತು.
ಕೊಡಾಕಂತ ಹೋಗಿನಿ ಏನ್ ಮಸ್ತ್ ಫಿಗರ್ ಇತ್ತು, ಬೆಂಕಿ ಫಿಗರ್ ಅನಾಹುತ ಇತ್ತು ನೋಡು. ಓ ಬೆಳ್ಸ್ಕೊಂಬಿಟ್ಟ. ಹಾಯ್. ಅನ್ನ ಅಂದ್ಬಿಟ್ಲಿ. ಏ ಮೊದ್ಲೇ ನಾನು ತಲೆ ಕೆಟ್ಟೈತಿ, ನೀವು ಯಾರ್ಲೆ ಈ ಫ್ರೆಂಡ್ ಆಗ್ತಾನ? ನಮ್ಮ ಫ್ರೆಂಡು. ಊನಂತವನೆ. ಅವರು ರೂಮ್ಮೇಟ್, ಅವ್ರ ಹೆಸರು ರಾಜು ಅಂತ. ಏನ್ ತಲೆ ಕೆಡ್ಸ್ಕೊಂಡ್ರೆ ಕಾಮನ್ ಎಲ್ಲ ಹೊರಡು. ಅವ್ರ ಭಾಷೆನ ಹೆಂಗೆ ಇರೋದು, ಅವ್ರು ಉತ್ತರ ಕರ್ನಾಟಕದವರು, ಅವ್ರ ಮಾತ್ರ ಒಟ್ಟಾಗಿರ್ತದೆ, ಅವ್ರ ಮನಸ್ಸೆಲ್ಲ ಮೃದುವಾಗೇ ಇರೋದು. ಅದಕ್ಕೆ ಅವನದ ನಾನು ಹೇಳ್ತಾ ಇಲ್ವಾ, ಅವೆಲ್ಲ ಕಾಮನ್ ವರ್ಡು, ಏನ್ ಬೇಜಾರು ಬೇಡ. ನಮ್ಮ ಏನ್ ರೂಮ್ಮೇಟ್ ನಾನು ಹೇಳ್ತಾ ಇಲ್ವಾ ನೋಡು ಬೈ, ನಮ್ಮ ಫ್ರೆಂಡೇ ಅಷ್ಟು ವಿಜಯ್ ಅಂತ. ಅಡ್ಜಸ್ಟ್ ಆಗುತ್ತೆ ಹೋಗ್ತಾ ನಿಂಗೆ. ಬಡ್ಡಿದೆ. ಹೋಗಿತಾ? ಮುಗಿತಪ್ಪ. ಆರ್ಡ್ರುಗಳು ಏನ್ ಸಮಾಚಾರ? ಹೇಳು. ಥ್ಯಾಂಕ್ಸ್ ಅಣ್ಣ. ಏನೋ ಎಲ್ಲೇ ಗೊತ್ಬಿಟ್ಟವೆ. ಲೋವರ್ ಬಾಯಪ್ಪ. ಹೇಳವಾ? ಇಲ್ಲೇ ಇದ್ದೀವಿ. ಬೆಳಿಗ್ಗೆ ಶ್ರೀಕಂತನ್ಗೆ ಫೋನ್ ಪೇ ಮಾಡ್ತೀನಿ. ಈಗ 1000 ಕ್ಯಾಶ್ ಐತೆ ನನ್ನ ಹತ್ರ. ಸರಿ ಕಣವ, ಆಯ್ತು. ಹೂನವ ಹಾಕ್ತೀನಿ. ಬ್ರೋ ಒಳ್ಳೆ ಬಕ್ರ 10,000 ಇದೆ ಅಂತ ಮಾತಾಡ್ತಾವನೆ. ಇವಾಗ ತಾನೇ ಜೈಸಿಂದ ಬಂದಿದ್ದೀವಿ, ಇವೆಲ್ಲ ಬೇಕೇನಾ? ಊಟ ಮಾಡ್ತಾ ಇದ್ದೀವಿ. ಮಚ್ಚೆ ನಾಳೆ ನಮ್ ದವ್ ಬರ್ತಾರ ಕಣ, ಕೈ ಹಾಕ್ಬಿಡೋಣ. ಇಲ್ಲೇ ಅವನೇ. ಸರಿ ಕಣವ, ಆಯ್ತು. ಸರಿ ಬಾ. ಬಂದ ಮಗ, ನಾನು ಯಾವಾಗಲೂ ಡೆಲಿವರಿ ಕೊಡ್ಬೇಕಾದ್ರೆ ಒಂದು ಹಾಸ್ಟೆಲ್ ರೋಡ್ ಹೋಗ್ತೀನಿ. ಯಾವಾಗಲೂ ಅಲ್ಲೊಂದು ಹುಡುಗಿ ಯಾವಾಗಲೂ ಕಲ್ಲಲ್ಲಿ ಹೊಡಿತಾಳೆ ಮಗ. ಮಗನೇ, ಈಗ ಕಲ್ಲಲ್ಲಿ ಹೊಡಿಬಾರ್ದು, ಚಪ್ಪಲಿ ಹೊಡಿಬೇಕು ನಿಂಗೆ. ಅವಳೇ ಕಲ್ಲಲ್ಲಿ ಹೊಡಿತಾಳಂತ ಅವನಿಗೆ. ಏನೇನು ಬಿಲ್ಡಪ್ ಕೊಡ್ತೀವ? ಅಪ್ಪ ನಂಗೆ ಆರ್ಡ್ರ್ ಬಂತು ಕಣ, ಲಗ್ಗೆರೆಗೆ. ಬರ್ಲಾ? ಸರಿ ಬಾಯ್. ಸರಿ ಹೋಗ್ರಿ ರೂಮ್ಗೆ. ಬಾಯ್. ಬರ್ಲಾ? ಹಲೋ, ಎಲ್ಲಿದ್ದೀರಾ? ಒಳ್ಳೆ ಮಿಕ ಸಿಕ್ಕವನೆ, ಬೇಗ ಸರ್ವಿಸ್ ರೋಡಿಗೆ ಬರ್ರಿ ಇಬ್ರು. ಕೀ ಕೊಡೋಣ. ಅಣ್ಣ ಅಣ್ಣ ಯಾಕೆ ಅಣ್ಣ ಅಣ್ಣ ಯಾಕೆ ಅಣ್ಣ? ಎತ್ತ ದುಡ್ಡು ಎತ್ತಲೇ. ಇಲ್ಲ ಅಣ್ಣ, ನಕ್ರ ಬೇಡ, ಎತ್ತ ದುಡ್ಡು. ಇಲ್ಲ ಚೆಕ್ ಮಾಡ. ಅಣ್ಣ. ಇಲ್ಲ ಅಣ್ಣ, ಇಲ್ಲ ಕೊಡೋ ಫಸ್ಟು. ಇಲ್ಲ ಅಣ್ಣ, ಇಲ್ಲ ಅಣ್ಣ, ಇಲ್ಲ ಅಣ್ಣ, ಇಲ್ಲ ಅಣ್ಣ. ಜೋಬ್ ಚೆಕ್ ಮಾಡ. ನಕ್ರ ಬೇಡ, ಹೊಲ ಕೊಡೋದು. ಗಾಂಚಲಿ ಮಾಡ್ತಾನೆ ಅವ್ನು, ಅಮ್ಮ ಚುಚ್ಚೆ ಬಿಡ್ತೀನಿ. ಎತ್ತಲೇ. ಅಣ್ಣ ಪ್ಲೀಸ್ ಅಣ್ಣ. ಫೋನ್ ಕಿತ್ಕೊ. ಅಣ್ಣ ಅಣ್ಣ ಫೋನ್ ಏನೇ ಬೇಡ ಪ್ಲೀಸ್ ಅಣ್ಣ, ಫೋನ್ ಏನೇ ಬೇಡ ಅಣ್ಣ. ಅಣ್ಣ ಅಣ್ಣ ಬೇಡ ಬೇಡ ಅಣ್ಣ, ಹೇಳಿ ಅಣ್ಣ. ಗಾಡಿ ಆಯ್ತು ಅಣ್ಣ, ಗಾಡಿ ಬೇಡ ಅಣ್ಣ. ಅಂದ್ರೆ ಅಣ್ಣ ಗಾಡಿ ನನ್ನ ಫ್ರೆಂಡ್ ದುಡ್ಡು ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಣ್ಣ. ಕೊಡ ಮುಚ್ಕೊಂಡು ದುಡ್ಡು ಕೊಡ್ತೀನಿ ಅಣ್ಣ, ಗಾಡಿ ಕೊಡೋಗ.
ಫೋನ್ ಕೊಟ್ಬಿಡೋಣ, ಹೋದ್ರು ಇಲ್ಲಿ ಪಾಪ ಅನಿಸ್ತಾರೆ. ತಗೋ, ಕಣ್ಣು ಕಾಣಿಸ್ಬಾರ್ದು, ಹೋಯ್ತಾರೋ ಅಷ್ಟೇ ಕತೆ. ಏಯ್ ಬಂದ್ರ ಬಾರಪ್ಪ ರಣಧೀರ. ಯಾಕ್ಲಿ ಏನಾತ್ಲಿ ಗಾಡಿ ಮೇಂತ ಬಿದ್ದೇನು? ಅದಕ್ಕೆ ನಿಮ್ಗೆ ಗಾಡಿ ಗಿಡಿ ಕೊಡ್ಬೇಡ ಅಂತ ಹೇಳಿದ್ವಿ. ಮೊದ್ಲು ಓಡಿಸಕ್ ಬರಂಗಿಲ್ಲ, ಇಲ್ಲಿ ದಾರಿಗಳು ಗೊತ್ತಿಲ್ಲ ನಿಮ್ಗೆ. ಏನಾತ್ ಹೇಳಿ, ಏನಾಯ್ತಾ? ಏನಾತ್ ಹೇಳಿ. ಗಾಡಿ ಬಿದ್ದ? ಬಿದ್ದಿರೋ ಥರ ಕಾಣ್ತಿಲ್ಲ, ಏನಾಯ್ತು ಹೇಳು. ಲಗೇರಿ ಬಿಡ್ಸತ್ರ ಹುಡುಗರು ಹಿಡ್ಕೊಬಿಟ್ರು. ಯಾಕೆ? ಬಡಿತಾವು ಚಾಕಿಗಳು ತಗೊಂಡ್ಬಿಟ್ಟಿದ್ದು 5-6 ಜನ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾವ ಹುಡುಗರು? ಯಾವ ಏರಿಯಾದವರು? ಗೊತ್ತಿಲ್ಲ ಯಾರು ಅಂತ. ದುಡ್ಡೆಲ್ಲ ಕಿತ್ಕೊಬಿಟ್ರು. ನಮ್ಮ ಅಮ್ಮನ ಆಪರೇಷನ್ಗೆ ಇಟ್ಕೊಂಡಿದ್ದೆ. ಚಾಕು ತೋರ್ಸಲ್ಲ ದುಡ್ಡು ಕಿತ್ಕೊಂಡೋದ್ರು. ಅಯ್ಯೋ, ಎಷ್ಟಿತ್ತು ದುಡ್ಡು? 10,000. ಅಮ್ಮನ ಆಪರೇಷನ್ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಕೂಡ ನಂಗೆ. ದುಡ್ಡು ಕೊಟ್ಬಿಟ್ಟಲ್ಲ. ಇನ್ನೇನ್ ಮಾಡೋದು? ಗಾಡಿ ಕಿನ್ನ ಕಿತ್ತಿರ್ಕೊಬಿಟ್ರು ಕೂಡ. ಅದಕ್ಕೆ ಗಾಡಿ ಬಿಟ್ಟು ಓಡ್ ಬರ್ಬೇಕು ತಾನೆ. ಗಾಡಿ ಹೋದ್ರೆ ಹೋಗಿದ್ ಕಂಪ್ಲೇಂಟ್ ಕೊಟ್ಟು ವಾಪಸ್ ತಗೋತಿದ್ವಿ. ಇಲ್ಲ ಈಗ ರೊಕ್ಕ ಹೋದಲ್, ರೊಕ್ಕದ ಏನ್ ಮಾಡ್ತಿ? ಕಷ್ಟಪಟ್ಟು ದುಡ್ದಿದ್ದಿಲ್ಲ. ದುಡ್ಡು ಹೋದ್ರೆ ಹೋಯ್ತು. ಗಾಡಿ ಬೈಕ್ ಒಂದು ನಂಬಿಕೆ ಇಟ್ಬಿಟ್ಟು ಕೊಟ್ಟವನೆ. ಆತಪ್ಪ, ಈಗ ನಿಮ್ಮ ಒಂದ್ ದವಾಖಾನಿಗೆ ಏನ್ ಮಾಡ್ತಿ ಮತ್ತ? ಈ ತಿಂಗಳಿಲ್ಲ ಅಂದ್ರೆ ಅದೇನೋ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಬಿಡು. ಏನ್ರಿ ರೋಲ್ದಾಗ ದವಾಖಾನಿ ಅವ್ರು ಕೇಳ್ತಾರನ? ಏನೋ ಮಾಡೋದು ಬಿಡು, ಮಾದಪ್ಪ ನೋಡ್ಕೊತಾನೆ. ಅಲ್ಲ ಕಡ, ಜೀವಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಏನಾರ ಮಾಡೋದು? ಓವರ್ ನೈಟೆಲ್ಲ ಮಾಡಬೇಡ. ಹಂಗಂತ ಅದ್ಯಾವ ದುಡಿದ್ ತಿನ್ನಕ್ಕೆ ಹೋಗ್ತಿಲ್ಲ ಅಂತ ಬಡತಾವಕ್ಕೆ ಅವಕ್ಕೆ ಎದ್ರಕೊಳಕಾಯ್ತದ? ನೀ ಅಂತ ದುಡಿತಿರೋರು ನಾವು. ಯಾವ ನನ್ನ ಮಕ್ಳಿಗೆ ಎದ್ರಕೊಳ್ಳೋದಲ್ಲ. ಅಲ್ಲ ಕಡ, ಅವರೆಲ್ಲ ನಶೆಯಲ್ಲಿ ಇರ್ತಾರೆ. ಸರಿ ಬಿಡು, ಆಯ್ತು, ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಬೇಡ, ಏನಾಗಿಲ್ಲ ಅಂತದ, ಏನಾಗಿಲ್ಲ ಬಿಡು. ಬಾರಡ. ಏನಿಲ್ಲ ಬಿಡು. ವಿಜಯ್, ಏನಿಲ್ಲ ಬಿಡು. ಮಗ ಏನೋ ಹಿಂಗ್ ಮಾಡ್ಕೊಂಡ್ ಬಂದವ ನೀವನು. ಬಾಳ ಪುಣ್ಯ ಮಾಡ್ಯ ನಾವು. ಬದುಕಿ ಬಂದಿದ್ದ ದೊಡ್ಡದೈತಿ, ದೇವ್ರ ಪುಣ್ಯ. ಇವನ್ ಪುಣ್ಯ ಮಾಡಿಲ್ಲ, ಅವ್ರ ಪುಣ್ಯ ಮಾಡವ್ರೆ. ಇವನ್ ಏನು ಮಾಡದೆ ಬಂದವನಲ್ಲ, ಅದಕ್ಕೆ. ಇನ್ನು ಆಪರಿ ಡೇಂಜರ್ ಅದನ ಇವ್. ಅವನ ಬಗ್ಗೆ ನಿಂಗೆ ಇನ್ನೂ ಗೊತ್ತೇ ಇಲ್ಲ. ಏನೋ ಒಟ್ಟು ಬದುಕಿ ಬಂದನಲ್ಲ, ಸಾಕ್ ಬಿಡು ಮಾರ. ಅಲ್ಲ, ಇಷ್ಟೆಲ್ಲ ಮಾಡ್ತಾರಲ್ವ ಪೊಲೀಸರು? ಏನು ಕೇಳಲ್ಲವ ಅವ್ರು ಏನು ಕೇಳಲ್ಲ ಕಡ. ಯಾಕಂದ್ರೆ ಒಳ್ಳೊಳ್ಳೆ ಏರಿಯಾಗಳು ನೋಡ್ಕೊಂಡಿರ್ತಾರೆ, ಯಾರು ಬರ್ದೇ ಇರೋ ಜಾಗಗಳನ್ನ. ಕತ್ಲಲ್ಲಿ ಏನೋ ಒಂದು ಮಾಡ್ತಿರ್ತಾರೆ, ಈ ಥರ ಬರ್ತಿರ್ತಾರೆ ಅಂತ ಅನ್ಬಿಟ್ಟು. ಏನಂದರೆ ನಶೆಯಲ್ಲಿ ಇರ್ತಾರೆ ಅವರು. ನನ್ನ ಮಕ್ಕಳು ಯಾವಾಗ ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಕೆಲವೊಂದ್ಸಲ ಪೊಲೀಸವ್ರಿಗೂ ಚುಚ್ತಾರೆ, ನಮಗೂ ಚುಚ್ಚಿಬಿಡ್ತಾರೆ. ಯಾರು ಬಂದರೂ ನನ್ನ ಮಕ್ಕಳು ಕೇರ್ ಮಾಡಲ್ಲ, ಚುಚ್ಚೇ ಬಿಡ್ತಾರೆ ನನ್ನ ಮಕ್ಕಳು. ಮನೇಲಿ ನೆಟ್ಟಿಗೆ ಬೆಳೆಸಿದ್ರೆ ಆ ಕಿತ್ತೋದ್ ಪಡೆದು ಈ ಥರ ಬುದ್ಧಿ ಕಲಿತಿರಲಿಲ್ಲ. ಸರಲ್ಲ ಸರಲ್ಲ ಸರ್, ಬಂದೆ ಸರ್. ಸರ್ ಬನ್ನಿ ಊಟ ಮಾಡ್ಕೊಂಡೋಗಿ. ಇಲ್ಲ ಸರ್, ಪರವಾಗಿಲ್ಲ, ನಿಮ್ಗೆ ಸರ್ ಸಾಕು. ಇಲ್ಲ ಸರ್, ಪರವಾಗಿಲ್ಲ ಸರ್. ಪರವಾಗಿಲ್ಲ, 5 ಸ್ಟಾರ್ ಬಿಡಿ ಸರ್. ಆಯ್ತು, ಕೊಡ್ತೀನಿ ಬನ್ನಿ ಒಳಗಡೆ. ಇಲ್ಲ ಸರ್, ಬನ್ನಿಪ್ಪ. ಇಲ್ಲ ಸರ್. ಯಾರು ಕರೀನ್ ಜಾಮೂನ್ ಥರ ಇದ್ದ, ಮಿಸ್ ಆಗ್ಬಿಟ್ನಲ್ಲ. ಅವ್ರು ಎಲ್ಲಿ ಹೋದ್ರು ಇಬ್ರು ನನ್ನ ಬಿಟ್ಟು ಕಾಣವಲ್ರಲ್ಲ. ಏನ್ ನಡ್ಸಿರಪ್ಪ ಮಂಗ್ಯಾನ ಮಕ್ಕಳ ನನ್ನ ಬಿಟ್ಟು? ಏನ ಮಾಡಾಕತ್ತೀರಲ್ಲ? ಯಾಕಪ್ಪ ಅಳಾಗತ್ತನ? ಏನ್ರ ಮಾಡಿದಿ ಏನು? ಪಾಪ ದೋಸ್ತ್ ಅಂತಿದ್ದಿ, ಬೆಂಗಳೂರು ಬುದ್ಧಿ ತೋರ್ಸೇ ಬಿಟ್ಟಲ್ಲ ಕಡಿಕು. ಪಾಪದ ಹುಡುಗ. ಇರ್ಲಿ ಹೇಳ್ರಿ, ಏನಾಗ್ತದೆ ಅದ್ರಾಗೇನಾಗ್ತದೆ? ಸೊ ಹಾಯ್ ಫ್ರೆಂಡ್ಸ್, ಡೆಲಿವರಿ ಬಾಯ್ಗೆ ಒಂದು ಚಿಕ್ಕ ಸರ್ಪ್ರೈಸ್ ಕೊಡ್ಬೇಕಂತ ಇದ್ದೀನಿ. ಬಿಕಾಸ್ ಅವ್ರು ಆನ್ ಟೈಮ್ಗೆ ಫುಡ್ಡನ್ನು ಡೆಲಿವರಿ ಮಾಡ್ತಾರಲ್ವಾ, ಸೊ ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ, ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಈಗ ಅವ್ರು ಬಂದಿದ್ದಾರೆ, ನೋಡೋಣ. ಮೇಡಮ್, ಆರ್ಡರ್. ಸರ್ ಇಲ್ಲ, ಇದು ನಿಮಗೆ ಆರ್ಡರ್ ಮಾಡಿರೋದು. ನನಗ? ಹೌದು. ಇಲ್ಲ ಮೇಡಮ್, ನಂದು ಊಟ ಆಗಿದೆ. ಇಲ್ಲ ಸರ್, ಇದು ನಿಮಗೋಸ್ಕರ ಒಂದು ಚಿಕ್ಕ ಸರ್ಪ್ರೈಸ್ ಇದೆ. ಅಲ್ಲ ಮೇಡಮ್, ನಾವು ಮನೆಗೆ ಊಟ ಎಲ್ಲ ಕೊಡ್ತೀವಿ ಹೊಸ್ಕೊಂಡಿರೋರಿಗೆ. ನಾವು ಊಟ ಮಾಡೋದು ನಮ್ಗೆ ಗೊತ್ತಾಗಲ್ಲ ಮೇಡಮ್. ತಗೊಳ್ಳಿ, ನೀವು 150 ರೂಪಾಯಿಗೆ ಈ ಥರ ವೀಡಿಯೋ ಎಲ್ಲ ಮಾಡಿದ್ರೆ ಹೆಂಗೆ ಹೇಳಿ? ಕೋಟಿ ದಾನ ಮಾಡಿದವರು ಸುಮ್ಮನಿದ್ದಾರೆ ಮೇಡಮ್. ನೀವು 150 ರೂಪಾಯಿಗೆ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ಏನು ಮೇಡಮ್? ನಮಗೂ ಸ್ವಾಭಿಮಾನ ಅನ್ನೋದಿದೆ. ತಗೊಳ್ಳಿ, 150 ರೂಪಾಯಿ ಆಗಿದೆ, ಕೊಡಿ, ಸ್ಕ್ಯಾನ್ ಮಾಡಿ.
ಆ ವಿಡಿಯೋ ಡಿಲೀಟ್ ಮಾಡಿ ಮೇಡಮ್. ಹಾ ರೇಟಿಂಗ್ ಕೊಡಿ ಅಂತ ಕೇಳ್ತೇವೆ ಆಗ ಬನ್ನಿ ಒಳಗಡೆ ಕೊಡ್ತೀನಿ ಅನ್ನಂತೆ ಕೊಟ್ಟನಂತಾನೆ ಇವನ್ ಗಾಬ್ರೆ ಓಡ್ ಬಂದ ಕೊಡ್ಬೇಕಿಲ್ಲ. ಹೇಳ ಅದ್ ಬಂದೆ ತಡಿ ಬಂದೆ ಯಾಕೆ ಯಾಕೆ ಇಷ್ಟು ಗಾಬರಿ ಆಗಿದ್ರಿ? ಇಲ್ಲ ಕೆಲಸ ಐತೆ ಬಂದೆ. ಯಾಕ ಮತ್ತೆ ಏನಾಯ್ತು? ಚಾವಿ ಕೊಡ್ಲಾ? ಯಾಕ ಮಗ ಏನಾಯ್ತು? ನಮ್ಮ ಹುಡುಗಿ ಮನೆಯಾಗ ಯಾರು ಇಲ್ಲ ಅಂತ ಹೋಗಿ ಬರ್ತೀನಿ. ನಿಧಾನನಪ್ಪ. ಏನ್ ಮಚ್ಚ ಕಟಿಂಗ್ ಇದು? ಮನೇಲಿ ಹುಡುಗಿ ನೋಡ್ತಾರ ಮಗ, ಅದಕ್ಕೆ ಕಳ್ಳ. ಅಣ್ಣ ಕಂಡ್ರು ಸುಮ್ಮನೆ ಅಣ್ಣ. ಹಲೋ, ಎಲ್ಲೋ ಇದ್ದೀರಾ? ಅಣ್ಣ ಇಲ್ಲೇ ಅರ್ಧ ಹತ್ರ ಅಣ್ಣ. ಯಾರ್ಯಾರು ಇದ್ದೀರಾ? ನಾನು ಮತ್ತೆ ಸೇನಾ ಇದೀವಿ ಅಣ್ಣ. ಮಂಜಾನು ಇದ್ದಾನೆ ಜೊತೆಲಿ. ನನ್ನ ತಂಗಿನೊಬ್ಬ ಡೆಲಿವರಿ ಬಾಯ್ ರೇಗಿಸ್ತಿದ್ದ. ಅವ್ನ ಕೈ ಕಾಲು ತೆಗಿಬೇಕಿತ್ತು. ಹಾ ಸರಿ ಅಣ್ಣ, ಓಕೆ. ಸಂಜೆ ಅಡ್ಡದಲ್ಲಿ ಸಿಗ್ತೀನಿ. ಏಯ್ ಅಣ್ಣ ಒಂದು ಡೀಲ್ ಕೊಟ್ಟಿದ್ದಾರೆ, ಕೈ ಕಾಲು ಮುರಿದಾಕ್ಬೇಕಂತೆ. ನಡಿ ರವಾನ ಬರ್ರಿ. ಯಾರಣ್ಣ ನೀವು ಗಾಡಿ ಅಡ್ಡ ಹಾಕಿದ್ದೀರಾ? ಅಣ್ಣ ಏನು ವಿಷಯ ಅಂತ ಹೇಳ್ಬಿಟ್ಟು ಹೊಡಿ ಅಣ್ಣ. ಏಯ್ ನಿನ್ನ ಅಕ್ಕನ್ ವಿಷಯ ಹೇಳ್ಬಿಟ್ಟು ಹೊಡಿಬೇಕ ನಿನ್ಗೆ? ನಮ್ಮ ಬಾಸ್ ತಂಗಿ ತಂಟೆಗೆ ಏನಾದರೂ ಬಂದ್ರೆ ಮಗನೇ ಮಕ ಮೂತಿ ಕುಯ್ದಾಕ್ಬಿಡ್ತೀವಿ. ಮುಚ್ಕೊಂಡು ದುಡ್ಕೊಂಡು ತಿನ್ನಕ್ಕಂತ ಬಂದಿದ್ಯಾ, ಇಕ್ಕ ಮುಚ್ಕೊಂಡು ಅದನ್ನ ಮಾಡು. ಅಣ್ಣ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ. ಇದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸರಿ ಏನಾದರೂ ನಮ್ಮ ಬಾಸ್ ತಂಗಿ ತಂಟೆಗೆ ಬಂದ್ರೆ ಅಡ್ಡಡ್ಡ ಕುಯ್ದಾಕ್ಬಿಡ್ತೀವಿ. ರಾಜು ಇಷ್ಟೊತ್ತವ್ರು ಬರೋಲ್ಲ. ಎಷ್ಟೊತ್ತವ್ರು ಫೋನ್ ಹಚ್ಚಿ ಯಾಕೋ 50 ಸಲ ಫೋನ್ ಮಾಡ್ತಿದ್ದೆ. ಹೈ ಏನಾಯ್ತುಡ? ಏನಾಯ್ತಾ? ಸ್ವಲ್ಪ ಗಾಡಿ ಏನಿಲ್ಲ ಕಡೆ, ಸ್ವಲ್ಪ ಗಾಡಿ ಬಿಟ್ಬಿಟ್ಟೆ. ನನಗಿದು ಗಾಡಿ ಬಿದ್ದಿರೋ ಥರ ಕಾಣಿಸ್ತಿಲ್ಲ. ಕರೆಕ್ಟಾಗಿ ಏನಾಯ್ತು ಅಂತ. ಏನಾಯ್ತು? ಯಾರು ಲಗ್ಗೆರೆ ಸೀಮೆನೆ ಹುಡುಗ್ರಂತ. ಅವ್ರಿಗೆ ಜಾಗ ಗೊತ್ತಾ ನಿನ್ಗೆ? ಬಾ. ವಿಜಯ್ ಬೇಡ ಕಡ, ಅವೆಲ್ಲ ಸರಿ ಇಲ್ಲ. ಯಾರು ನನ್ನ ಫ್ರೆಂಡ್ ಹೊಡೆದಿದ್ದು? ನಾವೇ. ಏನಿವಾಗ? Hey!
ನನ್ನ ಫ್ರೆಂಡ್ ಮೇಲೆ ಕೈ ಮಾಡ್ತೀಯಾ? ನಿಮ್ಮ ಹುಡುಗಂದು ತಪ್ಪಿಲ್ಲ ಅಂತ ಗೊತ್ತಾಯ್ತು. ನಮ್ಮ ಹುಡುಗರನ್ನ ಟಚ್ ಮಾಡಿದ್ರು ನಿನ್ನ ಜೀವ ಸಹಿತ ಬಿಡ್ತಾ ಇದ್ದೀನಿ. ಊರು ಬಿಟ್ಟು ಹೋಗ್ಬಿಡೋ. ತಪ್ಪಿಲ್ಲ ಅಂತ ಗೊತ್ತಾಯ್ತು ತಾನೆ, ಆದರೂ ಟಚ್ ಮಾಡಿದ್ದಾರೆ, ಸುಮ್ಮನೆ ಬಿಡ್ಬೇಕಾ? ತಪ್ಪು ಮಾಡಿದ್ರೆ ನಮ್ಮ ಹುಡುಗರಿಗೆ ಹೊಡೆದು ಬಿಡ್ತೀಯಾ? ತಪ್ಪು ಮಾಡಿದ್ರೆ ನಿಮ್ಮ ಹುಡುಗರಿಗಲ್ಲ, ನಿನಗೂ ಹೊಡಿತೀನಿ. ತಪ್ಪು ನಮ್ಮ ಕಡೆಯಿಂದ ಆಗಿರೋದ್ರಿಂದ ಇನ್ನೂ ಜೀವಂತವಾಗಿದೆಯಾ. ಇಲ್ಲ ಅಂದಿದ್ರೆ ನಿನಗಿವೆಲ್ಲ ಬೇಡ, ಹೋಗ್ಬಿಡೋ.